ಸರ್ ಈಗ ನೀವು ಇವಾಗ ಯಾವ ರೀತಿ ಒಂದು ಕೆಲಸ ಮಾಡೋರಲ್ಲೂ ಕೂಡ ಇವಾಗ ಲಾಂಗ್ ಟೈಮ್ ನಿಂತು ಕೆಲಸ ಮಾಡೋರಲ್ಲಿ ಅಥವಾ ಫೀಮೇಲ್ಸಲ್ಲಿ ಯಾವ ರೀತಿ ಸಮಸ್ಯೆಗೆ ಇದೊಂದು ವೆರಿಕೋಸ್ ವೇನ್ ಬರುತ್ತೆ ಅನ್ನೋದನ್ನ ತಾವು ಹೇಳ್ತಾ ಇದ್ರಿ. ಅಂದರೆ ಈಗ ಇದಕ್ಕೆ ಒಂದು ಜನರಲ್ ಮ್ಯಾನೇಜ್ಮೆಂಟ್ ಅಂದರೆ ಇವಾಗ ಟೀಚರ್ ಆಗಿ ವರ್ಕ್ ಮಾಡೋವಂಥವ್ರಾಗಿರ್ಬೋದು, ಕೆಲವೊಬ್ಬರು ಅವರ ಒಂದು ಕೆಲಸ ಮಾಡುವಂಥ ಅಭ್ಯಾಸನೇ ಆ ರೀತಿಯಾಗಿರುತ್ತೆ. ನಿಂತೇ ಕೆಲಸ ಮಾಡಬೇಕು ಅಥವಾ ಅತಿ ಹೆಚ್ಚು ಟೈಮ್ ಕೂತೇ ಕೆಲಸ ಮಾಡಬೇಕಾಗುತ್ತೆ. ಸೊ ಅವರೊಂದು ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಬಹುದು ಅಥವಾ ಈ ಒಂದು ವೆರಿಕೋಸ್ ವೈನ್ ಸಮಸ್ಯೆಗೆ ಮ್ಯಾನೇಜ್ಮೆಂಟ್ ಅಂತ ಹೇಳೋದಾದ್ರೆ ಯಾವ ರೀತಿ ಮಾಡ್ಕೊಳ್ಬಹುದು ಸರ್? ಸೊ ಯೂಶಲಿ ಈಗ ಲಾಂಗ್ ಸ್ಟ್ಯಾಂಡಿಂಗ್ ಆರ್ ಲಾಂಗ್ ಸಿಟ್ಟಿಂಗ್ ಕೆಲಸದಲ್ಲಿ ಇರೋರು ಏನು ಮಾಡಬೇಕು ಅಂದರೆ ಫ್ರೀಕ್ವೆಂಟ್ ಇಂಟರ್ವಲ್ಸ್ ಅನ್ನೋದು ತಗೋಬೇಕು. ಸೊ ಈಗ 1 ಅವರ್ ನಿಂತಿರ್ತಾರೆ ಅಂದರೆ ಆ ಮಧ್ಯ ಭಾಗದಲ್ಲಿ ಒಂದು ಬ್ರೇಕ್ ತಗೊಂಡು ಅಲ್ಲಿ ಮೂಮೆಂಟ್ ಮಾಡೋ ಥರ, ಸೊ ಅಥವಾ ಕುತ್ಕೊಳ್ಳೋದು, ಈ ಥರ ಏನಾದರೂ ಮಾಡ್ಬೋದು. ಸೊ ಇದು ಒಂದು ವೆರಿಕೋಸ್ ವೇನ್ ಬರೋ ಸಾಧ್ಯತೆಯನ್ನು ಒಂದು ಕಡಿಮೆ ಮಾಡ್ಬೋದು. ಆ್ಯಂಡ್ ಇನ್ನೊಂದು ನೋಡೋದಾದರೆ ಒಬೆಸಿಟಿ. ಸೊ ಈಗಿರೋ ಜನ್ರೇಷನಲ್ಲಿ ಒಬೆಸಿಟಿ ಅನ್ನೋದು ಒನ್ ಆಫ್ ದ ಮೇಜರ್ ಕಾಸ್ ಫಾರ್ ಎನಿ ಡಿಸೀಸ್ ಅಂತ ಹೇಳ್ತೀವಿ. ಸೊ ಅದೇನಂದರೆ ಒಬೆಸಿಟಿ ಇರೋದ್ರಿಂದ ಒಂದು ನಮ್ಮ ದೇಹದ ತೂಕ ಕಡಿಮೆ ಮಾಡ್ಕೋಬೇಕು ಒಂದು. ಆ್ಯಂಡ್ ಅದಾದ ಮೇಲೆ ಈಗ ಊಟ, ಡಯಟ್ರಿ ಚೇಂಜಸ್. ಸೊ ಸಾಕಷ್ಟು ಜನ ಈಗ ಮನೆ ಊಟನೇ ತಿಂತಿಲ್ಲ. ಸೊ ಹಾಗಾಗಿ ನಾನು ಏನು ಹೇಳ್ತೀನಿ ಅಂದರೆ ಒಂದು ಫೈಬರ್ ರಿಚ್ ಡಯಟ್ನ ಮೇಂಟೈನ್ ಮಾಡಿ, ಸೊ ಲೋ ಸಾಲ್ಟ್ ಇಂಟೇಕ್ ತೊಗೊಂಡ್ರೆ ವೆರಿಕೋಸ್ ವೇನ್ ಕಡಿಮೆ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಇದಾದ ಮೇಲೆ ಮಲಗಿರಬೇಕಾದ್ರೆ ಹೃದಯ ಭಾಗದಿಂದ ಮೇಲಕ್ಕೆ ಸ್ವಲ್ಪ ಕಾಲನ್ನು ಎಲಿವೇಟ್ ಮಾಡಿ ಮೇಲಕ್ಕೆ ಎತ್ತಿ ಮಲಗೋ ರೀತಿನೂ ಸಹ ನಾವು ಇದನ್ನು ಸ್ವಲ್ಪ ಕಡಿಮೆ ಮಾಡಬಹುದು. ಇನ್ನು ಸರ್, ಈಗ ಯಾವುದೇ ಒಂದು ಆರೋಗ್ಯದ ಸಮಸ್ಯೆಗೆ ನಾನಾ ರೀತಿಯಾದ ಟ್ರೀಟ್ಮೆಂಟ್ ಅನ್ನೋದು ಇದೆ. ಆದರೆ ಹೋಮಿಯೋಪತಿ ಅಂತ ಬಂದಾಗ ಹೋಮಿಯೋಪತಿಯಲ್ಲಿ ಇರುವಂತಹ ವಿಶೇಷತೆ ಏನು? ಹೋಮಿಯೋಪತಿ ಅನ್ನುವಂಥದ್ದು ವೆರಿಕೋಸ್ ವೇನ್ ಸಮಸ್ಯೆಗೆ ಯಾವ ರೀತಿ ಕೆಲಸ ಮಾಡುತ್ತೆ? ಸೊ ಹೋಮಿಯೋಪತಿ ಇನ್ ವೆರಿಕೋಸ್ ವೇನ್ಸ್ ಅಂತ ಹೇಳೋದಾದರೆ ನಮ್ಮಲ್ಲಿ ಒಂದು ಸರ್ಜರಿ ಇಲ್ಲದೆ ಮತ್ತು ಒಂದು ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ಸ್ ಇಲ್ಲದೆ ಟ್ರೀಟ್ ಮಾಡುವಂಥ ಒಂದು ವಿಧಾನ. ಸೊ ಹೋಮಿಯೋಪತಿಯಲ್ಲಿ ನಾವು ವೆರಿಕೋಸ್ ವೇನ್ಗೆ ಹೇಗೆ ಅಪ್ರೋಚ್ ಮಾಡ್ತೀವಿ ಅಂದರೆ ಒಂದು ರೂಟ್ ಕಾಸ್. ಸೊ ಈಗ ಒಂದು ಗಂಟುಗಳಾಗ್ತಿದೆ ಅಂದರೆ ಆ ರೂಟ್ ಕಾಸ್ ಏನಕ್ಕೆ ಆಗ್ತಿರ್ಬೋದು, ಹೇಗೆ ಆಗ್ತಿರ್ಬೋದು, ಎಲ್ಲಿಂದ ಆಗ್ತಿರ್ಬೋದು, ಈ ಒಂದು ರೂಟ್ ಕಾಸ್ನ ಫೈಂಡ್ ಔಟ್ ಮಾಡಿ ನಾವು ಅದನ್ನು ಅಲ್ಲಿಗೆ ಅದು ಹರಡದೆ ಅಲ್ಲಿಗೆ ನಿಲ್ಲಿಸಿ ಹಂತವಾಗಿ ನಾವು ಟ್ರೀಟ್ ಮಾಡುವಂಥ ಪದ್ಧತಿ ನಮ್ಮದು. ಸೊ ಇದರಲ್ಲಿ ಏನು ಅಂದರೆ ಮೊದಲಿಗೆ ನಾವು ಆ ಒಂದು ಕಾಯಿಲೆಯನ್ನು ನಮ್ಮ ಹಿಡಿತದಲ್ಲಿ ಇಟ್ಕೋಬೇಕು. ಸೊ ಆಗ ನಾವು ಹಂತವಾಗಿ ಅದನ್ನು ಕ್ಯೂರ್ ಮಾಡಿ ಟ್ರೀಟ್ ಮಾಡೋ ಒಂದು ಸಾಧ್ಯತೆ ಚೆನ್ನಾಗಿರುತ್ತೆ. ಎಸ್ ಸರ್, ಇನ್ನು ಈಗ ಹೋಮಿಯೋಪತಿನಲ್ಲಿ ಏನಿವತ್ತು ಒಂದು ಕಾನ್ಸೆಪ್ಟನ್ನು ತೊಗೊಂಡಿದ್ವಿ ವೆರಿಕೋಸ್ ವೇನ್ ಅನ್ನುವಂಥದ್ದು. ಈಗ ಸುಮಾರು ಜನ ಹೇಳ್ತಾರೆ ನಾವು ಒಂದು ಕಡೆ ಟ್ರೀಟ್ಮೆಂಟನ್ನು ತೊಗೊಂಡ್ವಿ, ಅದು ತೊಗೊಂಡಾಗ ನಮಗೆ ಕ್ಯೂರ್ ಆಯಿತು, ಎಗೇನ್ ಮತ್ತೆ ಒಂದು ಸ್ವಲ್ಪ ದಿನಗಳು ಬ್ರೇಕ್ ತೊಗೊಂಡಾದ್ಮೇಲೆ ಮತ್ತೆ ನಮ್ಗೆ ಆ ಪ್ರಾಬ್ಲಮ್ ರಿಕ್ರಿಯೇಟ್ ಆಯಿತು ಅಂತ ಹೇಳ್ತಾರೆ. ಆದರೆ ಪರ್ಮನೆಂಟ್ ಸೊಲ್ಯೂಷನ್ ಅನ್ನೋದು ಸಿಗುತ್ತಾ ಹೋಮಿಯೋಪತಿನಲ್ಲಿ? ಖಂಡಿತ ಪರ್ಮನೆಂಟ್ ಸೊಲ್ಯೂಷನ್ ಅನ್ನೋದು ಹೋಮಿಯೋಪತಿಯಲ್ಲಿ ಇದ್ದೇ ಇದೆ. ಸೊ ಯಾಕೆ ನಾನು ಆಗಲೇ ಹೇಳಿದಾಗೆ, ಸೊ ಒಂದು ಗಂಟು ನಾವು ಮೇಲ್ಭಾಗದಲ್ಲಿ ಯಾವುದೇ ಒಂಥರ ಒಂದು ಗಂಟಾಗಲಿ, ಡಿಸ್ಕಲರೇಷನ್ ಆಗಲಿ, ಊತ ಆಗಲಿ, ಒಂದು ಗಾಯ ಆಗಲಿ, ಇದೆಲ್ಲ ಮೇಲ್ಕಂಡಲ್ಲಿ ನಾವು ಒಂದು ಮುಲಾಮ್ ಅಥವಾ ಆಪ್ರೇಷನಿಂದ ಇದು ಖಂಡಿತ ಸರಿ ಹೋಗೋದಿಲ್ಲ. ಸೊ ಏನಂದರೆ ಆ ಟೈಮಲ್ಲಿ ಸರಿ ಹೋಗ್ಬೋದು ಹೊರತು, ಬಟ್ ಇದು ಒಂದು ಕಾಲದಲ್ಲಿ ಮತ್ತೆ ವಾಪಸ್ ಹಿಂತಿರುಗು ಬಂದೇ ಬರುತ್ತೆ. ಸೊ ಹಾಗಾಗಿ ನಾವು ಹೇಳೋದೇನು ಅಂದರೆ ಒಂದು ರೂಟ್ ಕಾಸ್ ಅಥವಾ ಅದೊಂದು ರೂಟ್ ಟ್ರೀಟ್ಮೆಂಟ್ ಏನಿದೆ ಅದು ಕೊಟ್ಟಲ್ಲಿ ಮಾತ್ರ ಆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಅದು ಸಿಗುತ್ತೆ. ಸೊ ಇದು ಹೋಮಿಯೋಪತಿಯಲ್ಲಿ ಖಂಡಿತವಾಗೂ ಪರ್ಮನೆಂಟ್ ಸೊಲ್ಯೂಷನ್ ಅಂತೂ ಇದ್ದೇ ಇದೆ.